ಗೈಸ್, ನಮ್ಮ RCB ಅಭಿಮಾನಿಗಳನ್ನ ಅಂಧಾಭಿಮಾನಿಗಳು ಅತಿರೇಕವಾಗಿ ಆಡ್ತಾರೆ ಅಂತೆಲ್ಲ ಹೇಳ್ತೀರಾ. ಹೌದಪ್ಪ, ನಾವು ಅಂಧಾಭಿಮಾನಿಗಳಂತಾನೆ ಇಟ್ಕೊಳ್ಳೋಣ. ಪ್ಲೇಯರ್ಸ್ ಬಗ್ಗೆ ಏನು ಹೇಳ್ತೀರಾ? ಫಿಲ್ ಸಾಲ್ಟ್ ಇಂಗ್ಲೆಂಡ್ ಪ್ಲೇಯರ್, ಅಷ್ಟೊಳ್ಳೆ ಆಟಗಾರ, ಎಷ್ಟೆಲ್ಲ ಟೂರ್ನಮೆಂಟ್ಗಳನ್ನು ಆಡಿರ್ತಾರೆ, ಸೀರೀಸ್ಗಳನ್ನು ಆಡಿರ್ತಾರೆ. ಆದರೆ RCBನೇ ಇಷ್ಟು ಹೈಪ್ ಮಾಡೋಕೆ ಕಾರಣ ಏನು? ಅವ್ರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಅವ್ರು ಪಿನ್ ಮಾಡಿದ್ದಾರೆ ಒಂದೆರಡು ಫೋಟೋಗಳನ್ನ. ಅದರಲ್ಲಿ ನಮ್ಮ RCB 2025ರಲ್ಲಿ ಕಪ್ ಏನು ಗೆದ್ದಿತ್ತು ಆ ಮೂಮೆಂಟ್ನ ಫೋಟೋನ ಇನ್ನೂ ಕೂಡ ಪಿನ್ ಮಾಡಿಟ್ಟಿದ್ದಾರೆ. ಅಷ್ಟರಲ್ಲೂ ನಮ್ಮದೇ ಯಾಕೆ ಹೈಲೈಟ್ ಆಯಿತು? RCB ಆರ ಏನೋ ಅಂತ ಗೊತ್ತಾಯ್ತಾ? ಹಾಗೆ ವೆಂಕಟೇಶ್ ಅಯ್ಯರ್ ಒಂದು ಮಾತಾಡ್ತಾರೆ, ಎವ್ರಿ ಕ್ರಿಕೆಟರ್ ಒಂದು ಸರಿ ಆದರೂ RCBನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ. ಯಾಕೆ ಆ ಫೀಲಿಂಗ್ ಅಷ್ಟು ಸ್ಪೆಷಲ್ ಇದೆ ಅಂತ ಹೇಳಿ ಅವ್ರಿಗೂ ಅರ್ಥ ಆಯಿತು. ಅವರು ಬೇರೆ ಫ್ರಾಂಚೈಸಿಗಳಲ್ಲಿ ಆಡಿದ್ದಾರೆ, ಆದರೂ ಕೂಡ RCBನೇ ಯಾಕೆ ಸ್ಪೆಷಲ್ ಅನಿಸ್ತು? ನಮ್ಮ ಆರ, ನಮ್ಮ ಒಂದು ವೈಬ್ ಆ ರೀತಿಯಾಗಿದೆ ಅನ್ನೋದು ಮತ್ತೊಂದು ಸರಿ ಪ್ರೂವ್ ಆಯಿತು. ಇನ್ನೊಂದು ಕಡೆ ಭುವನೇಶ್ವರ್ ಕುಮಾರ್, ಅವ್ರಿಗೆ ಕನ್ನಡ ಬರಲ್ಲ, ಕರ್ನಾಟಕದವರಲ್ಲ, ಆದರೂ ಕೂಡ ಈ ಸಲ ಕಪ್ ನಮ್ಮದು ತಿರ್ಗಾ ಅಂತ ಹಾಕೊಳ್ತಾರೆ. ತಿರ್ಗಾ ಅಂದರೆ ಅರ್ಥ ಏನು ಅಂತ ಎಷ್ಟೋ ಜನ ಗೊತ್ತೇ ಇರಲ್ಲ. ಆದರೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಗೊತ್ತಿಲ್ಲದೆ ಇದ್ರೂ ಬೇರೆಯವ್ರ ಹತ್ರ ಕೇಳಿ ಕ್ಯಾಪ್ಷನಲ್ಲಿ ಹಾಕ್ಕೊಳ್ತಾರೆ. ಅವರಷ್ಟೇ ಅಲ್ಲ, ಈ ಕಡೆ ರೊಮಾರಿಯೋ ಶೆಫರ್ಡ್ ಕೂಡ ಪಿನ್ ಮಾಡಿಟ್ಟಿದ್ದಾರೆ RCB ವಿನ್ ಆಗಿರೋ ಮೊಮೆಂಟನ್ನು. ಹಾಗೆ ಎಲ್ಲರೂ ಕೂಡ, ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಗಳು ಕೂಡ ಈ ಸಲ ಕಪ್ ನಮ್ಮದು, ಈ ಸಲ ಕಪ್ ನಮ್ಮದು ಅಂತ ಬರ್ಕೊಂಡಿದ್ದಾರೆ. ಹಾಗಲೇ AB ಡಿವಿಲಿಯರ್ಸ್ ಬಗ್ಗೆ ಹೇಳಬೇಕಾ, ಯಾವಾಗಲೂ RCBನ ಸಪೋರ್ಟ್ ಮಾಡೋಕ್ಕೆ ಮುಂದಿದ್ದೇ ಇರ್ತಾರೆ. ಅವರು ಮಾಜಿ ಕ್ರಿಕೆಟರ್, ಈಗ ಆಡ್ತಿಲ್ಲ, ಆದರೂ ಕೂಡ ಅವ್ರ ಸಪೋರ್ಟ್ ಹೇಗಿದೆ ಇದೆಲ್ಲ ನೋಡಿ. ಕೃನಾಲ್ ಪಾಂಡ್ಯ ಅವರು ಯಾವ ರೀತಿಯಾಗಿ, ಇನ್ನೊಂದು ಕಡೆ ಟಿಮ್ಮಿ ಸಾಲ್ಟಿ, ನಮ್ಮ ಟಿಮ್ ಡೇವಿಡ್ ಮತ್ತು ಫಿಲ್ ಸಾಲ್ಟ್ ಇಬ್ಬರು ಕೂಡ ಯಾವ ರೀತಿಯಾಗಿ ಕ್ರೇಜಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬರು ಭುಜದ ಮೇಲೆ ಇನ್ನೊಬ್ಬರು ಕೂತ್ಕೊಳ್ತಾರೆ, ಆ ಒಂದು ಟ್ರೋಫಿ ಕಪ್ ತೆಗೆದು ತಲೆ ಮೇಲೆ ಹಾಕೊಳ್ತಾರೆ, ಅದಕ್ಕೆ ಕಟ್ಟಿರೋ ಟ್ಯಾಗ್ ತೆಗೆದು ತಲೆ ಕಟ್ಕೊಳ್ತಾರೆ. ಈ ಸಲ ಕಪ್ ನಮ್ಮದು ಅಂತೇಳಿ ಕ್ಯಾಪ್ಷನ್ ಹಾಕೊಂಡು ಫೋಟೋ ಪೋಸ್ಟ್ ಮಾಡ್ತಾರೆ. ಈ ಎಲ್ಲ ಕ್ರೇಜ್ ಇಂಥ ದೊಡ್ಡ ದಿಗ್ಗಜರೇ ತೋರಿಸ್ತಿರುವಾಗ ನಾವು RCB ಅಭಿಮಾನಿಗಳು ಕರ್ನಾಟಕದಲ್ಲಿ ಇಟ್ಕೊಂಡು RCBನ ಪೂಜೆ ಮಾಡುವಂಥ ಅಭಿಮಾನಿಗಳು ಇಷ್ಟು ಹೈಪ್ ಕ್ರಿಯೇಟ್ ಮಾಡೋದ್ರಲ್ಲಿ ತಪ್ಪೇನಿದೆ? RCB ಕೇವಲ ಒಂದು ಟೀಮ್ ಅಲ್ಲ, ಅದು ನಮ್ಮ ಎಮೋಷನ್. RCB ಒಂದು ಲೆಗೆಸಿ, ಅದನ್ನು ಯಾರು ಕೂಡ ಬೀಟ್ ಮಾಡೋಕ್ಕಾಗಲ್ಲ, ಯಾರು ಆ ಲೆವೆಲ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ.